ಕಲಬುರಗಿಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಹನಿ ಹನಿ ನೀರಿಗೂ ಕೂಡ ಏನು ಜನರು ಸಾಕಷ್ಟು ಪರದಾಟ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಏನು ಹಲ್ಚೇರ ಗ್ರಾಮ ಇದೆ, ಹೊಸ ಊರು ಅನ್ನುವಂಥ ಒಂದು ಊರು ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಸುಮಾರು 100ಕ್ಕೂ ಅಧಿಕ ಮನೆಗಳಿರುವಂಥದ್ದು. ಆ 100ಕ್ಕೂ ಅಧಿಕ ಮನೆಗಳಿರುವಂಥ ಏರಿಯಾಕ್ಕೆ ಇವತ್ತಿಗೂ ಕೂಡ ಏನು ಕುಡಿಯುವ ನೀರಿನ ಸಂಪರ್ಕ ಇಲ್ಲ. ಹಾಗಾಗಿಯೇ ಅವರೆಲ್ಲರೂ ಕೂಡ ಏನು 1 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಒಂದು ಬೋರ್ವೆಲ್ ಏನಿದೆ, ಈ ಬೋರ್ನಿಂದ ಪ್ರತಿನಿತ್ಯ ನೀರನ್ನು ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸಾಕಷ್ಟು ಜನರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಏನು ನೀರನ್ನೇ ತೆಗೆದುಕೊಂಡು ಹೋಗುವಂಥ ಕಾಯಕ ಮಾಡಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಸಾಕಷ್ಟು ಜನ ಮಹಿಳೆಯರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ನೀರನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ವಯೋವೃದ್ಧರು ಕೂಡ ಇದ್ದಾರೆ. ಸೊ ಅವರು ನೀರು ತೆಗೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಏನು ಅವರು ಕೆಲವೊಂದಷ್ಟು ಸಂದರ್ಭ ಬಿದ್ದು ಗಾಯ ಮಾಡ್ಕೊಂಡಿರುವಂಥ ಸಂದರ್ಭ ಆಗಿರುವಂಥದ್ದು. ಇನ್ನೂ ಕೆಲವೊಂದಷ್ಟು ಜನರು ಊರನ್ನೇ ಬಿಟ್ಟು ಹೋಗಿರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿನ ಜನರು ಕುಡಿಯುವ ನೀರಿಗಾಗಿ ಸಾಕಷ್ಟು ಬಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಕೂಡ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಸಾಕಷ್ಟು ಬಾರಿ ಇಲ್ಲಿರುವಂಥ ಜನರು ತಮ್ಮ ಸಮಸ್ಯೆ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿರುವಂಥದ್ದು. ಅಂದರೆ ಕುಡಿಯುವ ನೀರಿಗಾಗಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡ್ರು ಕೂಡ ಏನು ಇದುವರೆಗೂ ಕೂಡ ಒಂದು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿಲ್ಲ. ಹಾಗಾಗಿ ಇವತ್ತು ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಸಾಕಷ್ಟು ಜನರು ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿರುವಂಥದ್ದು. ಅಂದರೆ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಇದೇ ರೀತಿಯಾಗಿ ನೀರಿನ ಕೊಡಗಳನ್ನು ಹೊತ್ಕೊಂಡು 1 ಕಿಲೋಮೀಟರ್ವರೆಗೂ ಕೂಡ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲದೆ ಹೋದರೆ ಕುಡಿಯೋಕ್ಕೆ ನೀರೇ ಸಿಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಒಟ್ಟಿನಲ್ಲಿ ಕುಡಿಯುವ ನೀರಿಗಾಗಿ ಏನು ಹಲ್ಚೇರ ಗ್ರಾಮದ ಹೊಸ ಊರು ಜನರು ಅಕ್ಷರಶಃ ಪರದಾಟ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇಲ್ಲಿಂದ ಮಿನಿಮಮ್ ಏನಿಲ್ಲ ಅಂದ್ರೆ ಈ ಬೇಸಿಗೆ ಹೋದಾಗೂ ಸರ್ ಇಲ್ಲಿ ಆಲ್ಮೋಸ್ಟ್ 1 ಕಿಲೋಮೀಟರ್ ನಿಂತ ತೋಟದಿಂದ ನೀರು ತೊಗೊಂಬಂದಾರಿ. ಈಗ ಅದ್ರ 3 ದಿನ ಹೊತ್ತೈತ್ರಿ. ಲೈಟ್ ಇಲ್ಲ, ನೀರಿಲ್ರಿ. ನೀರು ಏನದ್ರಿ, ಲೈಟ್ ಇದ್ರೆ ನೀರು ಬರ್ತಾರೆ ಗುಮ್ಮಿಗೆ ರೀ. ಲೈಟ್ ಇದ್ದಿಲ್ಲ ಅಂದ್ರೆ ನೀರು ಬರಲ್ರಿ. ಈ 3 ದಿನ ಹೊತ್ತಾಯ್ತು. ಇದೇ ಬೋರ್ಲಿಂತ ಒಯ್ದು ಕುಡಿಬೇಕ್ರಿ. ಇಲ್ಲಿಂದ ಏಟ್ ಹತ್ತರಿ, 1 ಮೈಲಿ ಹತ್ತಾರೆ, 1 ಕಿಲೋಮೀಟರ್ ಹತ್ತಾರೆ. ಇಲ್ಲಿಂದ ಒಯ್ಬೇಕಾಯ್ತಂದ್ರಿ. ಇಲ್ಲಿ ಆಲ್ಮೋಸ್ಟ್ ಚೇರ್ಮನ್ಗೆ ಹೇಳೋದಾಯ್ತು. ಪಿ ಡಿ ಅವ್ರ ನಾವು ಬರೋದೇ ಇಲ್ರಿ. ಅವ್ರು ತಿಂಗಳಿಗೆ ಬರ್ತಾರೋ 15 ದಿನಕ್ಕೆ ಬರ್ತಾರೋ, ಮೋತಿನೇ ನೋಡಿಲ್ಲ ನಾವು ಇಲ್ಲಿವರೆಗೂ. ಚೇರ್ಮನ್ ಸಾಬ್ರಿಗೂ ಹೇಳೋದಾಯ್ತು. ಎಲ್ಲ ಇಲ್ಲಿಂದ BJP ಕಾರ್ಯಕರ್ತರು ಯಾರೇ ಕಾರ್ಯಕರ್ತರು ಎಲ್ಲರಿಗೂ ಹೇಳೋದಾಗ್ಯದ್ರಿ. ಇಲ್ಲಿಂದ ರೋಡಿನ ಸಮಸ್ಯೆ ಏನಾದ್ರಿ, ಅಲ್ಲಿಂದ ಮತ್ತೆ 1 ಕಿಲೋಮೀಟರ್ ಹತ್ತಾರೆ. ಹುಡುಗರು ಬರ್ತಾರೆ ಕೆಸರಾಗಿಂದ್ರಿ. ಮಳೆ ಬಂತ ಮಳಕಲ್ಲಿಗೆ ಕೆಸರು ಹೋಗ್ತದ್ರಿ. ಆದ್ರೂ ಹುಡುಗರಿಗೆ ಎತ್ಕೊಂಡು ಬರ್ಬೇಕ್ರಿ. ನಾವು ಇಲ್ಲಿ ತಗ ಎತ್ಕೊಂಡ್ ಬಂದು ಅಲ್ಲಿಗೆ ಬಿಡ್ಬೇಕ್ರಿ. ಅವ್ರಿಗೆ ಎಲ್ಲಿಗೆ ಊರಿಗೆ ಹೋಯ್ತು ಬಿಡ್ಬೇಕ್ರಿ. ಅವ್ರಿಗೆ ಅವಾಗ ಸ್ಕೂಲಿಗೆ ಹೋಗ್ತಾ ಹುಡುಗರು ರೀ. ಅಡತಕ ಸ್ಕೂಲ್ ಇಲ್ಲ, ಏನಿಲ್ರಿ. ಇಲ್ಲಿ ನಮ್ಮ ಭಾಳ ಸಮಸ್ಯೆ ಅಂದ್ರೆ ನೀರಿಂದೊಂದು, ಲೈಟಿಂದೊಂದು. ಯಾರು ಕೇಳೋರಿಲ್ಲ, ಹೇಳೋರಿಲ್ರಿ. ಇಲ್ಲಿ ಏನು ಚೇರ್ಮನ್ ಅನ್ರಿ, ಆಯ್ತು ರೀ ಮಾಡಮ್ ತೋರಿದ್ರಿ, ಆಯ್ತು ರೀ ಸರ್ ಮಾಡಮ್ರಿ ಅಂತಾರೆ. ಅಟ್ಟೆ ಮತ್ತೇನಿಲ್ರಿ, ಮಾಡೋದಿಲ್ಲ ಬಿಡೋದಿಲ್ರಿ. ಇಲ್ಲಿ ಈ ನಮ್ಮನ್ನ ಸಮಸ್ಯೆ ಆದ್ರಿ. ಇದು ಕುಡಿಯೋಕೆಲ್ಲ ಸರ್ ನೋಡ್ಲತ್ತಿರಲ್ರಿ. ಈ ಬೋರಲ್ಲಿಂದ ತೊಡ್ಕೊಂಡು ಹೋಗ್ಬೇಕ್ರಿ. ಈಗ ನಾವ್ರಿ ಈ ಬೋರಲ್ಲಿಂದ ನೀರು ಹೋಗ್ಬೇಕ್ರಿ. ಮತ್ತೆ ಈಗ 1 ಕಿಲೋಮೀಟರ್ ಹತ್ತರಿ ಇಲ್ಲಿಗೆ ಹೋಗ್ಬೇಕಾಯ್ತು. ನಾವು ಹೊಸವ್ರಿಗೆ ಹೋಗ್ಬೇಕಾಯ್ತಂದ್ರೆ ಈಗ ಅದು ಲೈಟ್ ಇದ್ರೆ ಅಲ್ಲಿ ನೀರು ಒಂದು ಬೋರೆಲ್ ಯಾವ್ದಾರ ಪರ್ಮಿಟ್ ಒಂದು ಬೋರೆಲ್ ಮಾಡ್ಕೊಡು ಅಂದ್ರೆ ಮಾಡ್ಲಾಕ್ ರೆಡಿ ಇಲ್ರಿ. ಆಯ್ತು ರೀ ಮಾಡಮ್ ತೋರಿ, MLA ಕರೆದ್ರೆ MLA ಹೇಳ್ಕೇಸ್ MLA ಬಜೆಟ್ನ ಮಾಡಮ್ರಿ ಅಂತಾರೆ. ಮಾಡೋದಿಲ್ಲ ಬಿಡೋದಿಲ್ಲ. ಈ 3 ವರ್ಷ ಆಯ್ತು ರೀ ಇದು. ಇಲ್ಲಿ ಏನಿಲ್ಲ ಅಂದ್ರೆ ಒಂದು 80 ಮನೆಗಳು ಅವ್ರಿ. 80 ಮನೆಗಳ ಲೈಟ್ ಇದ್ರೆ ನೀರಲ್ರಿ, ಇಲ್ದ್ರೆ ಇಲ್ಲಿಂದ ಬಂದು ಹೋಗ್ಬೇಕ್ರಿ ಅವ್ರು. ಆದ್ರೆ ಇಲ್ಲಿ ನೀರಿನ ಸಮಸ್ಯೆ, ಕರೆಂಟಿನ ಸಮಸ್ಯೆ ಭಾರಿ ಅದ್ರಿ. 3 ದಿನ ಹೊತ್ತಾಯ್ತು ನೋಡ್ರಿ, ನೀರಿಲ್ಲ, ಕರೆಂಟ್ ಇಲ್ಲ. ಭಾಳ ತಕ್ಲೀಫ್ ಅದ ನೋಡ್ರಿ. ಹ್ಯಾಂಗೆ ಮಾಡಿದ್ರಿ, ಇಲ್ಲಿ ಹಾಲ್ಕುಡ್ ಮುತ್ತೇನ ಗುಡಿ ಅಂತದ. ಈ ಹಾಲ್ಕುಡ್ ಮುತ್ತೇನ ಗುಡಿ ಬಲ್ಲಿ ಬಂದು ನೀರು ಒಯ್ಬೇಕು. ಆದ್ರೂ ಒಂದು ಕೂಡ ನೀರು ಒಯ್ಬೇಕಾದ್ರೆ ಮನ್ಯಾಗ ಒಂದು ಕೂಡ ಖಾಲಿ ಆಗ್ತದ್ರಿ. ಅದು ಕೈಲಾದವ್ರು ಒಯ್ತಾರೆ, ಕೈಲಾಗದವ್ರು ಜಾರ್ಕೊಂಡು ಬೀಳ್ಬೇಕು. ಬಿದ್ದು ರಂಡಿ ಮುರಿತಂದ್ರೆ ಮತ್ತೆ ಅವ್ರ ಮನ್ಯಾಗ ಗಂಡ ಮಕ್ಳು ಜೀವ ತಕ್ಲೀಫ್. ಇಷ್ಟು ಪರಿಸ್ಥಿತಿ ಬಂದದ. ಮಾಡ್ಬೇಕು, ಮಾಡಮಲ್ದವ್ರು ಎಲ್ಲರೂ ಊರು ಬಿಟ್ಟು ಹೋಗ್ಬೇಕು. ಇಲ್ಲಿ 100 ಚಂದ್ರಮ್ಮ ತಾಡ್ರಿ ಜಾಗ ತೊಗೊಂಡು ಮನೆ ಕಟ್ಟಿ ನೀರಿನ ಸಮಸ್ಯೆಗೆ ಬಾಕಿ ಆಲ್ರೆಡಿ ಬೊಂಬೈಗೆ ಹೋಗ್ಯಾಡ್ರಿ. ಈಗ ನಾವು ಹಂಗೆ ಅದೇ ನಮ್ಮನ್ನ ಬರ್ತದೆ ನಮ್ಮ ಪರಿಸ್ಥಿತಿನೂ. ಅದನ್ನು ಏನಾರ ಮಾಡಿ ಇದು ನೀರಿನ ಸಮಸ್ಯೆ ನಮ್ಮ ಬಗೆಹರಿಸ್ರಿ. ಈ 3-4 ದಿನ ಹೊತ್ತಾಯ್ತು ನೋಡ್ರಿ, ಕರೆಂಟ್ ಇಲ್ಲ, ನೀರಿಲ್ಲ. ಹಾಂ, ಇದೇ ರೀತಿ ಎಷ್ಟು ವರ್ಷದಿಂದ ಇದು 2-3 ವರ್ಷ ಆಯ್ತು ರೀ. ಹಿಂಗೆ ನಡ್ದದ್ರಿ. ಹಾಂ, ಅಲ್ಲಿ ಒಂದು ಗುಮ್ಮಿ ಅಂತದ. ಆ ಗುಮ್ಮಿಲಿಗೆ ಬಂದ್ರೆ ನೀರು ಒಯ್ಬೇಕು, ಇಲ್ರಿ ಇಲ್ಲಿ ಹಾಲ್ಕೊಂಡು ಮುತ್ತೇನ ಗುಡಿ ಬರಬೇಕು. ಹಾಂ, ಇಷ್ಟು ಪರಿಸ್ಥಿತಿ ಗಂಭೀರ ಅದ. ನಮ್ಮೂರಾಗಾರ ಬೇಕಾದಷ್ಟು ಮಂದಿ ಯಾರ್ರಿ, ಆದ್ರೆ ಅನುಕೂಲ ಯಾರೂ ಮಾಡ್ಕೊಡಪ್ಲೇ ಇಲ್ಲ. ಅವ್ರ ಜೀವಕ್ಕೆ ಅವ್ರ ಸುಖ ನೋಡ್ಕೊತಾರೆ, ನಮ್ಮ ಸುಖ ಯಾರು ನೋಡಲ್ರು. ಹಾಂ, ಇಷ್ಟು ಪರಿಸ್ಥಿತಿ ಅದ. ನೀವರ ನಿಮ್ಮ ಕೈ ಜೋಡಿಸಿ ಹೇಳ್ತೀನಿ ರೀ, ಇದು ನೀರಿಂದ ಹ್ಯಾಂಗಾರ ಮಾಡಿ ನಮ್ಮ ಬಗೆಹರಿಸ್ರಿ.
ಅವ್ರು ಬಿಡು ಕೂಸ್ಕೊಂಡು ಹೋಗ್ಲಿಕ್ಕೆ ಹೋಗ ನೋಡ್ರಿ ಹಿಂದ್ ಓಡ ಓಡ ನಡ್ರಿ ನಡ್ರಿ ಈ ಹೊಸ ಊರಂತೇಳಿ ಆಗಿದೆ ಎಲ್ಲಿ ಬೋರ್ಡ್ ಇಲ್ಲ ಅಂತ ಇದು ಇಲ್ರಿ ಏನು ಬೋರ್ಡ್ ಇಲ್ರಿ ಒಂದು 4 ಮಂದಿ ನಿಂದ್ರಿ ನೀವು ಅಲ್ಲೇ ಒಂದು ಥೋಡೆ ಮಂದಿ ನಿಂದ್ರಿ ಅಲ್ಲಿಂದ ನಿಂದ್ರಿ ಓಯ್ ಒಂದು ಸ್ವಲ್ಪ ನಿಂದ್ರಿ ನಿಂದ್ರಿ ಇದು ಮಾಜಿ ದೇವೇಂದ್ರಪ್ಪ ಗಡಪ ಊರು ನೋಡ್ತಾರೆ ಇದು ಈ ಪರಿಸ್ಥಿತಿ ಆದ್ರೆ ಇಲ್ಲಿ 2 ಕಿಲೋಮೀಟರ್ 3 ಕಿಲೋಮೀಟರ್
ಕೊಡ ಕಾಣ್ಲಿ ಹಿಂದೆ ಯಾರು ತೆಗಿಲತ್ತಿಲ್ಲ ಹೋರಿ ಹೀಗೆ ನೋಡು ಸೀದಾ ನೀರಿನ ಟ್ಯಾಂಕಿ ಹಿಡಿದು ಹೋಗ್ತು ನೋಡಿಗೆ ತೊಗೊಂಡಿ ನೋಡ್ರಿ ಆ ಕಡೆ ಬಾಂಬೆ ಪುನಃ ಹೋಮ್ ನೋಡ್ರಿ ಊರ ಸಾಕಾಗ್ಯದ ನೀರೆಲ್ಲ ನೀರು ಕರೆಕ್ಟ್ ಇದೆ ತರ್ತೀನಿ ಅಲ್ಲಿದೆ ಹುರ್ಲಕ್ಕ ನೀರು ನನ್ನ ಕಾಲ್ಗಳು ಜಾನಿ ಅಪ್ಪ ಯಾರು ಮಾಡ್ತೀನಿ ನೋಡಕ್ಕ